ವಸಂತಣ್ಣ ಅಂದರೆ ಅಭಿಮನ್ಯು, ಅಭಿಮನ್ಯು ಅಂದರೆ ವಸಂತಣ್ಣ ಅನ್ಬೋದು. ಅವ್ರ ಬಗ್ಗೆ ಏನು ಹೇಳೋದು, ಅವ್ರ ಬಗ್ಗೆ ಇಡೀ ಇಂಡಿಯಾಗೆ ಗೊತ್ತು ಅವ್ರೇನು ಅಂತ. ಅವ್ರು ಮಾಡಿರೋ ಕೆಲಸಗಳೇ ಮಾತಾಡ್ತವೆ, ಅವ್ರೇನು ಮಾತಾಡೋದು ಬೇಡ. ಇವರು ಕೂಡ ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆ ಅಂತ ಅನ್ಬೋದು. ಏನಕ್ಕೆಂದರೆ ಇವರು ಬೇರೆ ನಮ್ಮ ದೇಶಗಳಿಗೆಲ್ಲ ಹೋಗಿ ಟ್ರೈನಿಂಗ್ ಕೊಟ್ಟು ಬಂದಂಥ ಮಾವುತರು ಇವರು. ಥೈಲ್ಯಾಂಡ್ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಆ ಕಡೆ ಜಾಗಕ್ಕೆಲ್ಲ ಹೋಗಿ ಬೇರೆ ಮಾವುತರುಗಳು ಅಲ್ಲೇನಿರ್ತಾರೆ ಲೋಕಲ್ ಮಾವುತ್ಸು, ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಬಂದಂಥ ನಮ್ಮ ಕರ್ನಾಟಕದ ಆಸ್ತಿ ಅಂತಲೇ ಕರಿಬೋದು ವಸಂತಣ್ಣ ಅವ್ರನ್ನ. ಹಾಗೆ ವಸಂತಣ್ಣ ಅವ್ರಿಗೆ ಯಾವ ರೀತಿ ಬೇರೆ ಮಾವುತರಿಗೂ ಕೇಳ್ಬೋದು, ಆ ಥರ ಬೇರೆ ಮಾವುತರು ಟ್ರೈನ್ ಆಗಿಲ್ವಾ, ಇವರೊಬ್ಬರನ್ನೇ ಯಾಕೆ ಇಷ್ಟೊಂದು ಅಂತ. ಬೇರೆ ಮಾವುತರುಗಳು ಇದ್ದಾರೆ, ಆದರೆ ಕೆಲವ್ರಿಗೆ ಆನೆಗಳು ಆ ಥರ ಟ್ರೈನ್ ಆಗಿರೋದು ಸಿಗಲ್ಲ. ಅವ್ರು ಟ್ರೈನ್ ಮಾಡಿದ್ರು ಆನೆ ಟ್ರೈನ್ ಆಗಲ್ಲ ಅನಿಸುತ್ತೆ. ಆದರೆ ಇವ್ರಿಗೆ ಒಂದು ಅವರಪ್ಪ ಅವ್ರದ್ದು ಗಾಡ್ ಗಿಫ್ಟ್ ಅನ್ಬೋದು. ಮೇನ್ ಸಣ್ಣಪ್ಪ ಅವ್ರು ಏನಿದ್ದಾರೆ ಅವ್ರ ತಂದೆಯವರು ಅಷ್ಟು ಚೆನ್ನಾಗಿ ಪಳಗಿಸಿ ಆನೆನ ವಸಂತಣ್ಣ ಅವ್ರ ಜವಾಬ್ದಾರಿ ಕೊಡ್ತಾರೆ. ಅದೇ ರೀತಿ ಅವ್ರು ಯಾವ ರೀತಿ ಟ್ರೈನಿಂಗ್ ಕೊಟ್ಟಿರ್ತಾರೆ ಆ ಆನೆನ, ಅದೇ ರೀತಿ ಇವರು ಸ್ವಂತ ಮಗನ ಥರನೇ ಸಾಕಿ ಅದನ್ನ ಟ್ರೈನಿಂಗ್. ಆನೆಗಳಿಗೆ ಡೈಲಿ ಟ್ರೈನಿಂಗ್ ಬೇಕೇ ಬೇಕು. ಇವತ್ತು ಕೊಟ್ವಿ ನಾಳೆ ಕೊಡಲ್ಲ ಅಂತಲ್ಲ, ಅದು ಡೈಲಿ ಟ್ರೈನಿಂಗ್ ಆಗಬೇಕು ಆನೆ. ಈಗ ಒಬ್ಬ ಕ್ರಿಕೆಟ್ರಿಗೆ ಯಾವ ರೀತಿ ಡೈಲಿ ಪ್ರಾಕ್ಟೀಸ್ ಮುಖ್ಯನೋ, ಒಂದು ಆನೆಗೂ ಕೂಡ ಅಷ್ಟೇ ಡೈಲಿ ಪ್ರಾಕ್ಟೀಸ್ ಬೇಕೇ ಬೇಕು. ಆ ರೀತಿ ಡೈಲಿ ಪ್ರಾಕ್ಟೀಸ್ ಕೊಟ್ಕೊಳ್ತಾ ಬಂದಿದ್ದಾರೆ ನಮ್ಮ ವಸಂತಣ್ಣವರು. ಅಭಿಮನ್ಯುಗೆ ನಿದ್ದೆಲಿದ್ರು ಎದ್ದು ಕರ್ಕೋಗಿ ಬಾ ಕಾರ್ಯಾಚರಣೆ ಮಾಡು ಅಂದರೆ ಅಷ್ಟು ಕೆಲಸ ಮಾಡೋ ಆನೆ ನಮ್ಮ ಅಭಿಮನ್ಯು. ಹಾಗೆ ವಸಂತ ಅವರು ಅಷ್ಟೇ, ಯಾವುದೇ ಕೆಲಸದಲ್ಲಿದ್ರೂ ಬನ್ನಿ ಕಾರ್ಯಾಚರಣೆ ಇದೆ ಅಂತ ಕರೆದ್ರೆ ಅಷ್ಟು ಕಾನ್ಫಿಡೆನ್ಸ್ ಅಂತ ಹೋಗಿ ಕಾರ್ಯಾಚರಣೆ ಮಾಡೋರು ಮಾವುತರು ಅಂದರೆ ನಮ್ಮ ವಸಂತಣ್ಣ ಅವ್ರು ಇರ್ಬೋದು. ಅದಕ್ಕೆ ಅವ್ರನ್ನ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಹೆಮ್ಮೆಯ ಮಾವುತರು. ಹಾಗೆ ನಮ್ಮ AK-47 ಗೌರವ ಇಬ್ಬರೂ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ಅಷ್ಟು 300ಕ್ಕೂ ಹೆಚ್ಚು ಆನೆ ಕಾರ್ಯಾಚರಣೆಗಳು ಮಾಡಿದೆ, 150-200ಕ್ಕೂ ಹೆಚ್ಚು ಹುಲಿ ಚಿರತೆ ಕಾರ್ಯಾಚರಣೆ ಮಾಡಿದೆ. ಹಾಗೆ ಸತತವಾಗಿ 6 ಸತಿ ಚಿನ್ನದ ಅಂಬಾರಿ ಕೂಡ ಒರೆಸಿದ್ದಾರೆ. ಸುಮಾರು 30 ವರ್ಷದಿಂದ ದಸರಾಲ್ ಕೂಡ ಪಾಲ್ಗೊಂಡಿದ್ದಾರೆ. ಇನ್ನೇನು ಹೇಳಿ ನಾನು ವಸಂತಣ್ಣ ಅವ್ರ ಬಗ್ಗೆ. ಅವರಿಂದ ಸುಮಾರು ಜನ ಟ್ರೈನಿಂಗ್ ಕೂಡ ಪಡ್ಕೊಂಡಿದ್ದಾರೆ ಮಾವುತರುಗಳು. ಈಗ ಬರ್ತಾ ಇರೋ ಯಂಗರ್ ಜನ್ರೇಷನ್ ಮಾವುತರು ಕೂಡ ಅವ್ರ ಹತ್ರನೇ ಟ್ರೈನಿಂಗ್ ಪಡ್ಕೊಂಡಿರೋದು. ನೋಡಿ ವಸಂತಣ್ಣ ಅವ್ರ ಡೆಡಿಕೇಶನ್ ಯಾವ ಥರ ಇದೆ ಅಂದರೆ, ಅವ್ರು ಯಾವುದೇ ಕೆಲಸ ಇದ್ದರೂ ಅಭಿಮನ್ಯುನ ಬಿಟ್ಟು ಹೋಗಲ್ಲ ಅವರು. ಎಲ್ಲೋ ಅಪ್ಪಿ ಒಂದು ದಿನ ಹೋದರೆ ಅದೇ ಹೆಚ್ಚು. ಅಭಿಮನ್ಯು ಬಿಟ್ಟು ವಸಂತಣ್ಣ ಅವರಿಲ್ಲ, ವಸಂತಣ್ಣ ಬಿಟ್ಟು ಅಭಿಮನ್ಯು ಇಲ್ಲ, ಇಬ್ಬರು ಜೊತೇಲಿ ಇರಲೇಬೇಕು. ನಮ್ಮ ಅಭಿಮನ್ಯುನೂ ಅಷ್ಟೇ, ವಸಂತ ಅವರಿಲ್ಲ ಅಂದರೆ ಅದು ನಿದ್ದೆನೇ ಮಾಡಲ್ಲ ಅದು ಮನೆ ಹತ್ರ. ಆ ಥರ ಒಂದು ಆನೆ ಅದು, ಅವ್ರು ಬೇಕೇ ಬೇಕು. ಇವರು ಕೂಡ ಅಷ್ಟೇ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಬೇರೆ ಸ್ಟೇಟಲ್ಲಿ ಒಂದು ಕಾರ್ಯಾಚರಣೆ ನಡೀತಾ ಇರ್ತದೆ, ಹಾಗೇನಾಗುತ್ತೆ ವಸಂತಣ್ಣ ಅವ್ರ ಮನೇಲಿ ಒಂದು ಪ್ರಾಬ್ಲಮ್ ಆಗುತ್ತೆ, ಒಂದು ಸಾವೇ ಆಗ್ಬೋದು, ಅವ್ರ ಮನೆ ಸಾವಾಗಿರುತ್ತೆ. ಆ ಸಾವುಗೂ ಕೂಡ ಅವ್ರು ಬರಲ್ಲ. ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಏನು ಸೇವೆ ಸಲ್ಲಿಸಬೇಕು, ನನ್ನ ಕರ್ತವ್ಯ ಇದು, ನನ್ನ ಸ್ಟೇಟ್ದು ಕರ್ತವ್ಯ ಇದು ಅಂದ್ಬಿಟ್ಟು ಅವರು ಅಲ್ಲಿಗೆ ಬರಲ್ಲ. ಅಭಿಮನ್ಯುನ ಬಿಟ್ಟು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಅವರು ಕಾರ್ಯಾಚರಣೆಯಲ್ಲೇ ಮುಂದುವರಿತಾರೆ. ಇಲ್ಲೇನಿದೆ ಇಲ್ಲಿ ಇವರು ಕಾರ್ಯಗಳನ್ನ ಮುಂದುವರಿಸ್ಕೊಳ್ತಾರೆ ಅವ್ರ ಮನೇಲಿ. ಅಷ್ಟು ಡೆಡಿಕೇಶನ್ ಇರೋ ವ್ಯಕ್ತಿ ನಮ್ಮ ವಸಂತ ಅವರು. ಅವ್ರ ಮಕ್ಕಳು ಒಬ್ಬರು ಬಂದು ನಮ್ಮ ಸರಳ ಆನೆಲಿ ಮಾವುತರ ಕೆಲಸ ಮಾಡ್ತಿದ್ದಾರೆ ಇನ್ನು ಜೀವನ ಅಂದ್ಬಿಟ್ಟು. ಇನ್ನು ಆಕಾಶ್ ಬಂದು ನಮ್ಮ ಅಭಿಮನ್ಯುಲೇ ಅವ್ರಿಗೆಲ್ಲ ಇಷ್ಟ ಇರಲಿಲ್ಲ ನಮ್ಮ ವಸಂತಣ್ಣ ಅವ್ರಿಗೆ ಅವ್ರು ಆನೆ ಕೆಲಸ ಮಾಡೋದು. ಇವರೆಲ್ಲ ತುಂಬ ಓದಿ ಒಂದು ಒಳ್ಳೆ ಪೋಸ್ಟಲ್ಲಿರಲಿ ಅಂತ ಅವ್ರಿಗೂ ಕೂಡ ಆಸೆ ಇತ್ತು. ಆದರೆ ಏನು ಡೆಸ್ಟಿನೇಷನ್ನು ಏನಿರುತ್ತೆ ಅದೇ ಅಲ್ವಾ ಆಗೋದು. ಈಗ ಅವರು ಆಸೆ ಪಡ್ತಾರೆ ಓದಿಸೋದ ಅಂತ, ಆದರೆ ಅವರು ಒಂದು ಹಣೆ ಬರದಲ್ಲಿ ಇರಲಿಲ್ಲ. ಇವರು ಕೂಡ ಆನೆ ಕೆಲಸ ಮಾಡಬೇಕು ಅಂತಲೇ ಇದೇನೋ. ಅವನು ಆಕಾಶು ಕೂಡ ಇದೇ ಕೆಲಸದಲ್ಲಿ ಮುಂದುವರಿತಿದ್ದಾನೆ. ನೆಕ್ಸ್ಟು ಒಂದು ಚಿಕ್ಕ ಮಗ ಬಂದು ತುಂಬ ಟ್ಯಾಲೆಂಟ್ ಅನ್ಬೋದು. ಅವನಂತೂ ಡ್ಯಾನ್ಸು ಪಕ್ಕಾ ಪುನೀತ್ ರಾಜ್ಕುಮಾರ್ ಫ್ಯಾನು. ಅವ್ನು ಡ್ಯಾನ್ಸು ಹಾಗೂ ಹಾಡು ಹೇಳೋದ್ರಲ್ಲಿ ತುಂಬ ಒಂದು ಆಸಕ್ತಿ ಇದೆ ಅವನಿಗೆ. ದಸರಾಗೆ ಬಂದಾಗ ನೋಡಿರ್ಬೋದು, ಸುಮಾರು ಡ್ಯಾನ್ಸು ಹಾಗೆ ಹಾಡೆಲ್ಲ ಹೇಳಿ ತುಂಬ ಮನೋರಂಜನೆ ಕೂಡ ಕೊಟ್ಟಿದ್ದಾನೆ ಇಲ್ಲಿ ಕಾವಾಡಿಗಳು ಹಾಗೆ ಮಾವುತರು ಮಕ್ಕಳ ಜೊತೆ ಸೇರಿ. ಅವನಿಗೂ ಕೂಡ ಒಂದು ಸರ್ಕಾರದಿಂದ ಒಂದು ಪ್ರೋತ್ಸಾಹ ಕೊಟ್ಟು ಅವನು ಏನಾದ್ರು ಒಂದು ಸಾಧನೆ ಮಾಡಬೇಕು. ಸುಮಾರು ಜನ ಈಗ 100 ಜನ ಬರೋದ್ರಲ್ಲಿ ಒಂದಿಬ್ಬರು ಅಷ್ಟೇ ಆನೆಗಳ ಬಗ್ಗೆ ಕೇಳೋದು. ಈ ಆನೆ ಏನು ಕೆಲಸ ಮಾಡಿದೆ, ಈ ಆನೆ ಹೆಸರೇನು, ಹಾಗೆ ಏನೇನು ಕಾರ್ಯಕ್ಕೆ ಯೂಸ್ ಆಗುತ್ತೆ ಅನ್ನೋದು ಒಂದಿಬ್ಬರು ಅಷ್ಟೇ ಕೇಳೋದು. ಇನ್ನು ಬಂದವರೆಲ್ಲ ಬರೀ ಫೋಟೋ ಓಡಿಸಿ ಕುದುರೆ ತಿನ್ನಿಸಿ ಸ್ನಾನ ಮಾಡಿಸ್ಬೇಕು ಅಂತಲೇ ಬರ್ತಾರೆ. ಅದು ತಪ್ಪಲ್ಲ. ಈಗ ಒಬ್ಬರು ಆನೆ ಪ್ರೇಮಿಯಾಗಿ ಅವ್ರಿಗೂ ಒಂದು ಆಸೆ ಇರುತ್ತೆ. ಆದರೆ ಆ ಆನೆ ಏನು ಕೆಲಸ ಮಾಡಿದೆ, ಆ ಆನೆ ಏನಕ್ಕೆ ಯೂಸ್ ಆಗಿದೆ, ಎಷ್ಟು ಕಾರ್ಯಾಚರಣೆಗಳು ಮಾಡಿದೆ, ಅದ್ರ ಬಗ್ಗೆನೂ ನಮ್ಮ ಜನಗಳು ತಿಳ್ಕೊಂಡ್ರೆ ಒಳ್ಳೆಯದು. ನಮಗೂ ಖುಷಿನೇ. ಪ್ರತಿಯೊಬ್ಬರು 100% ಅಂತೂ ಹಾಕಾಗಲ್ಲ. ಕೆಲವರು ವರ್ಷಕ್ಕೊಂದ್ಸತಿ ಬರ್ತಾರೆ, 2 ವರ್ಷಕ್ಕೊಂದ್ಸತಿ ಬರ್ತಾರೆ. ಫೋಟೋ ಓಡಿಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ.
ಆದರೆ ಆನೆ ಏನು ಕಾರ್ಯಾಚರಣೆ ಮಾಡಿದೆ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ನಮ್ಮ ಜನ ತಿಳ್ಕೊಬೇಕು. ಫೋಟೋನೇ ಎಲ್ಲ ಅಲ್ಲ, ಒಂದು ಸತಿ ಹಿಡ್ಕೊಬೋದು, ಆದರೆ ಆನೆಗಳ ಬಗ್ಗೆನೂ ತಿಳ್ಕೊಳ್ಳಿ. ಕೆಲವ್ರಿಗೆ ಅಭಿಮನ್ಯು ಯಾವ ಆನೆ ಅಂತಲೂ ಗೊತ್ತಿಲ್ಲ, ಅದೇ ಬೇಜಾರಿನ ಸಂಗತಿ. ಅವ್ರಿಗೆ ಪರ್ಸ್ನಲ್ ಲೈಫ್ ಅಂದರೆ ಅಭಿಮನ್ಯುನೇ ಒಂಥರ ಪರ್ಸ್ನಲ್ ಲೈಫ್ ಅನ್ಬೋದು. ಅವರು ಅಭಿಮನ್ಯು ಜೊತೆ ಇರಲೇಬೇಕು. ಇಲ್ಲ ಆನೆ ಯಾರಿಗೂ ಬೇರೆ ಆನೆಗಳು ಆದರೆ ಬಲರಾಮ, ಗಜೇಂದ್ರ, ಬೇರೆ ಆನೆ ಅಂದರೆ ಒಂದು ಸ್ವಲ್ಪ ಹತ್ತಿರ ಸೇರಿಸ್ಕೊಳುತ್ತೆ. ಅಭಿಮನ್ಯು ಒಂದು ಸ್ವಲ್ಪ ಕೋಪ ಜಾಸ್ತಿ ಅನ್ಬೋದು, ಬೇರೆಯವ್ರನ್ನ ಬಿಟ್ಕೊಳ್ಳಲ್ಲ. ಮದ ಬಂದಾಗಂತೂ ವಸಂತ ಅವ್ರು ಇರಲೇಬೇಕು. ಅಷ್ಟು ಡೆಡಿಕೇಶನಿಂದ ವಸಂತಣ್ಣವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೆಲಸ ಮಾಡಿದ್ದಾರೆ. ಸುಮಾರು ಒಂದು 30-35 ವರ್ಷದಿಂದ. ಅವ್ರ ತಂದೆನೂ ಕೂಡ ಅದೇ ರೀತಿ ಮಾಡಿದ್ದಾರೆ. ಅದಕ್ಕೆ ಇವತ್ತಿಗೂ ಅಭಿಮನ್ಯು, ವಸಂತ ಅಂದರೆ ಅಷ್ಟು ಹಿರಿಯ ಅಧಿಕಾರಿಗಳಾಗಿರ್ಬೋದು, ಹಾಗೆ ಜನರುಗಳಾಗಿರ್ಬೋದು, ಫ್ಯಾನ್ಸ್ಗಳಾಗಿರ್ಬೋದು, ಅಷ್ಟು ರೆಸ್ಪೆಕ್ಟು ಅಭಿಮನ್ಯು ಹಾಗೂ ವಸಂತ ಅವ್ರ ಮೇಲೆ. ಅದೊಂದು ಗೌರವ. ಅವರು ಅಷ್ಟು ಡೆಡಿಕೇಶನ್ ಕೊಟ್ಟಿದ್ದಾರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸದ ಮೇಲೆ. ಹಾಗೆ ಅಭಿಮನ್ಯು ಮೇಲೆ ಅಷ್ಟು ಪ್ರೀತಿ ತೋರಿಸಿದ್ದಾರೆ. ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅನ್ಬೋದು. ಒಳ್ಳೆ ಕ್ಷಣ ಇದನ್ನು ನೆನೆಸ್ಕೊಳ್ಳೋಕ್ಕೆ. ಅವ್ರ ಮನೆಯಲ್ಲಿ ನಡೆದಂಥ ಸಾವುಗೂ ಕೂಡ ಅವ್ರು ಬರದೇ ಒಂದು ಕಾರ್ಯಾಚರಣೆ ಮಾಡಿಕೊಟ್ಟಿದ್ದಾರೆ. ತುಂಬ ಗ್ರೇಟ್ ಅನ್ಬೋದು. ಇದೇ ಅವ್ರ ಪರ್ಸ್ನಲ್ ಲೈಫು. ಇವಾಗ ಒಂದು ಸ್ವಲ್ಪ ಅವರು ಯಾವಾಗ ಈಗ ಕಾರ್ಯಾಚರಣೆ ಇದ್ದೇ ಇರೋದೇ ಇವಾಗ ಇಲ್ವಲ್ಲ, ಈಗ ಕೆಲವು 2 ವರ್ಷದಿಂದ ಸ್ವಲ್ಪ ಫ್ರೀ ಆಗಿದ್ದಾರೆ ಅನ್ಬೋದು. ಅದಕ್ಕಿಂತ ಮುಂಚೆ ಅಭಿಮನ್ಯು ಜೊತೆ ಕಾರ್ಯಾಚರಣೆ ಅಂತ ಯಾವಾಗಲೂ ಬ್ಯುಸಿನೇ ಇರೋರು ಅವರು.